ಹಾಯ್ ಫ್ರೆಂಡ್ಸ್, ನಾನೇ TS ಅಡುಗೆ ಮನೆ. ಇವತ್ತು ನಾವು ಕರಿದ ಅವಲಕ್ಕಿ ಚೂಡ ಹೆಂಗೆ ಮಾಡೋದಂತ ನೋಡೋಣ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೋಡಿ, ಕರದ ಚೂಡ ಮಾಡಲಿಕ್ಕೆ ಮೆಣಸು ಕಟ್ ಮಾಡಿ ಇಟ್ಕೊಂಡಿನಿ, ಹಸಿ ಮೆಣಸು, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದ ಬೆಳ್ಳುಳ್ಳಿ ಸೊಪ್ಪೆ ತೆಗೆದು, ಕರಿಬೇವು ಮತ್ತು ಒಂದು ಬಟ್ಲ ಶೇಂಗಾ, ತೋಷಿ ಮಾಡುವಂಥ ಅವಲಕ್ಕಿ ಒಂದು ಬಟ್ಲ ತೊಗೊಂಡಿನಿ, ಅದ್ರ ಪುಟಾಣಿ ಒಂದು ಬಟ್ಲ. ಈಗ ನೋಡಿ, ಒಂದು ತವ ಇಟ್ಕೊಂಡು, ಪ್ಯಾನ್ ಇಟ್ಕೊಂಡು, ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್, ದೊಡ್ಡ ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು, ಅದರಲ್ಲಿ ಶೇಂಗಾ ಹಾಕಬೇಕು. ಪೂರ ಒಂದು ಬಟ್ಲೆಲ್ಲ ಶೇಂಗಾ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಆಗೋ ತನಕ ವೇಟ್ ಮಾಡಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಮಾಡಬೇಕಿದೆಲ್ಲನೂ. ಶೇಂಗಾ ಎಲ್ಲನೂ ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಆ ಥರ ಫ್ರೈ ಮಾಡಬೇಕು. ಆಮೇಲೆ ಮತ್ತು ಅದಕ್ಕೆ ನಾವು ನೆಕ್ಸ್ಟ್ ಪುಟಾಣಿ ಆ್ಯಡ್ ಮಾಡೋದಿರ್ತದೆ. ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಪುಟಾಣಿ ಕೂಡ ಆ್ಯಡ್ ಮಾಡಬೇಕು. ಹುರಿಗಡಲೆನೂ ಕೂಡ ಆ್ಯಡ್ ಮಾಡಬೇಕು. ಅದಾದಮೇಲೆ ಅದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು, ಒಂದು 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ. ನೀವು ನಿಮ್ಮ ಮನ್ಯಾಗ ಮಾಡಿರಿ, ಹೆಂಗತ್ತಂತ ನೋಡಿರಿ. ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಪೇಸ್ಟು, ಮೆಣಸು ಹಾಕಬೇಕು, ಕರಿಬೇವಿನ ಸೊಪ್ಪು. ನಾವು ಒಣಸಿಟ್ಟಂಥ ಕರಿಬೇವಿನ ಸೊಪ್ಪು ಹಾಕಿದ್ದೀವಿ, ಹಸಿ ಸೊಪ್ಪು ಇರಲಿಲ್ಲ. ನೀವು ಬೇಕಾದ್ರೆ ಹಸಿ ಸೊಪ್ಪು ಹಾಕ್ಕೋಬೋದು. ಸ್ವಲ್ಪ ಇಂಗಿದ್ರೂ ಹಾಕ್ಕೋಬೋದು, ಹಾಕೊಳ್ಳಿಲ್ಲ ಅಂದ್ರೂ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಹಳದಿ ಪೌಡ್ರ್ ಹಾಕ್ಕೋಬೋದು. 2 ಟೇಬಲ್ ಸ್ಪೂನ್, ಸ್ಮಾಲ್ ಟೇಬಲ್ ಸ್ಪೂನ್ 2 ಹಳದಿ ಪೌಡ್ರ್ ಹಾಕ್ಕೊಂಡಿನಿ. ತಿರುಗಿಸ್ತಾ ಇರಬೇಕು, ಮೀಡಿಯಮ್ ಫ್ಲೇಮಲ್ಲೇ ಎಲ್ಲನೂ ಫ್ರೈ ಆಗಬೇಕಿದು. ಕ್ರಿಸ್ಪಿ ಆಗ್ತದೆ, ಮಸ್ತ್ ಆಕತ್ತೆ ತಿನ್ನಾಕ. ನೋಡಿರಿ, ನೀವು ನಿಮ್ಮ ಮನೇಲಿ ಮಾಡಿರಿ, ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡಿರಿ, ಹೇಳ್ರಿ ಹೆಂಗದಂತೇಳಿ ಕಮೆಂಟ್ ಮಾಡಿರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಒಂದು ಹಾಕ್ಕೊಂಡು, ಆಮೇಲೆ ಅದಕ್ಕೆ ಅವಲಕ್ಕಿ ತೋಷಿ ಮಾಡುವಂಥ ಅವಲಕ್ಕಿನ ಇಟ್ಕೊಂಡಿದ್ದೇವಲ್ಲ ಒಂದು ಬಟ್ಲು, ಅದಕ್ಕೆ ಅವಲಕ್ಕಿ ಎಲ್ಲ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಅದನ್ನು ಫ್ರೈ ಮಾಡ್ತಾ ಹೋಗಬೇಕು. ಸ್ವಲ್ಪ ನಾವು ಎಣ್ಣೆನೂ ಜಾಸ್ತಿ ಹಾಕ್ಕೊಂಡಿರ್ತೀವಲ್ಲ, ಅದರಲ್ಲಿ ಅದು ಫ್ರೈ ಆಗಬೇಕು ಪೂರ ಅವಲಕ್ಕಿ ಎಲ್ಲ. ಮೀಡಿಯಮ್ ಫ್ಲೇಮ್ ಇಟ್ಟು ಹಾಗೆ ತಿರುಗಿಸ್ತಾ ಇರಬೇಕು ಕಂಟಿನ್ಯೂಸ್ ಆಗಿ. ಹಂಗೆ ಮತ್ತು ನಾವು ಬಿಟ್ಕೊಂಡಿಟ್ರೆ ಅದು ಹೊತ್ತಿ ಹೋಗ್ತದೆ ಒಂದು ಸೈಡ್ದೆಲ್ಲ. ಅದಕ್ಕೆ ಕಂಟಿನ್ಯೂ ತಿರುಗಿಸ್ತಾ ಇರಬೇಕು. ಅದು ಫ್ರೈ ಆಗ್ತಾ ಹೋಗಬೇಕು. ಅವಲಕ್ಕಿ, ಶೇಂಗಾ ಎಲ್ಲನೂ ಅದ್ರ ಜೊತೆ ಸೇರಿ ಕ್ರಿಸ್ಪಿ ಆಗ್ತದೆ. ಅಷ್ಟು ಕ್ರಿಸ್ಪಿ ಆಗ್ತದೆ ಆವತ್ತನೂ ನಾವು ಅವಲಕ್ಕಿನ ತಿರುಗಿಸ್ತಾ ಹೋಗಬೇಕು. ಮಸ್ತ್ ಆಕತ್ತೆ ತಿನ್ನಾಕ. ಅವಾಗ ಮಾಡ್ಕೊಂಡು ತಿನ್ನಾಕ. ಮಳೆಗಾಲದಲ್ಲಂತೂ ಮಸ್ತ್ ಆಗ್ತದ ಚಾ ಜೊತೆ ತಿನ್ನಾಕದು ಸಂಜೆ ಟೈಮಿಗೆ. ನೀವು ಮಾಡಿರಿ ನಿಮ್ಮ ಮನೆಯಲ್ಲಿ. ಎಲ್ಲರ ಮನೆಯಲ್ಲಿ ಅವಲಕ್ಕಿ ಇದ್ದೇ ಇರ್ತವೆ. ತೋಷಿ ಮಾಡುವಂಥ ಅವಲಕ್ಕಿ ಅವನೇ ಒಂದು ಬಟ್ಲು ತೊಗೊಂಡು ಮಾಡ್ಬೋದು. ನೋಡಿರಿ, ಈ ಥರ ಆಗ್ತದೆ. ಆಮೇಲೆ ಈ ಥರ ಮಾಡಿ ಪ್ಲೇಟಿಗೆ ಹಾಕ್ಕೊಂಡು ಟೇಸ್ಟ್ ನೋಡಿರಿ ಹೆಂಗತ್ತಂತೇಳಿ. ನೀವು ಮಾಡಿರಿ ನಿಮ್ಮ ಮನೆಯಲ್ಲಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ.